ಇವಾಗ ತುಪ್ಪ ಲೋಟಕ್ಕೆ ಹಾಕಿಟ್ಕೊಂಡು ಮೇಲ್ ತುಪ್ಪ ಹಾಕ್ತಾ ಇರ್ಬೇಕು. ಎಣ್ಣೆ ಎಲ್ಲ ಸಮನಾಗಿ ಕೂಡ್ಕೊಂಡಿದೆ ಇವಾಗ. ಈ ತರ ಇದನ್ನ ಕೈನ ತಿರ್ಗಿಸ್ತಾನೆ ಇರ್ಬೇಕಾ? ಎಷ್ಟು ತಿರ್ಗಿಸ್? ಇಲ್ಲ, ಎಣ್ಣೆ ಸಕ್ಕರೆ ತುಪ್ಪ ಒಂದಾಗೋ ತನಕ ತಿರ್ಗಿಸ್ತಾ ಇರ್ಬೇಕು. ಅಂದ್ರೆ ಅದು ಎದ್ದೇಳ್ತಿರ್ಬೇಕು. ಎದ್ದೇಳ್ಬಿಟ್ಟು ಹೊರಗಡೆ ಸುತ್ತಬೇಕು, ಒಳಗಲ್ಲೇನೆ ಪಾತ್ರೆಗೆ ಅಂಟ್ಕೋಬಾರ್ದು. ಇವಾಗ ತಟ್ಟೆಯಿಂದ ಮೈಸೂರು ಪಾಕ್ ತಗೊಂಡಿದೀವಿ. ಈ ತರ ಸಕ್ಕರೆ ಹಾಕಿದ್ರೆ 3 ಕಲರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೈಸೂರು ಪಾಕ್. ಅಪ್ಪಟವಾಗಿ ಗೂಡಾಗಿ ಹಳೆ ಶೈಲಿ ಅಂದ್ರಲ್ಲ ಅದನ್ನ ಒತ್ತಿ ಹೇಳಿದ್ರು. ಆ ಒತ್ತಿ ಹೇಳೋ ರುಚಿ ಬಾಯಲ್ಲಿ ಕಾಣುತ್ತೆ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಶ್ರೀರಾಮ್ಪುರದ ಅಂಡರ್ಪಾಸ್ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇವತ್ತು ನಾವು ಬಂದಿರೋ ಕಾರಣ ಏನಂದರೆ, ಹೋದ ಎಪಿಸೋಡ್ ಶೂಟಿಂಗ್ ಮಾಡಬೇಕಾದ್ರೆ ಮೈಸೂರು ಪಾಕ್ ಮಾಡ್ತಾಯಿದ್ರು. ಯಾವುದೋ ಒಂದು ಆರ್ಡರ್ ಇತ್ತು, ಟೇಸ್ಟ್ ಮಾಡೋಕೆ ಕೊಟ್ಟರು. ಆ ಥರದ್ದು ಮೈಸೂರು ಪಾಕ್ ನಾನು ಟೇಸ್ಟ್ ಮಾಡಿದ್ದಿಲ್ಲ. ಅಷ್ಟು ಒಂದು ನೈಜವಾದ ಒಂದು ಮೈಸೂರು ಪಾಕು, ಆ ಒರಿಜಿನಾಲಿಟಿ ಇರೋ ಮೈಸೂರು ಪಾಕು, ಹಳೆಯ ಕಾಲದ ಮೈಸೂರು ಪಾಕ್ ಇರುತ್ತಲ್ಲ ಆ ಥರ. ಅದರಲ್ಲಿ ಯಾವುದೇ ತರಹದ ಒಂದು ಇಂಗ್ರೀಡಿಯೆಂಟ್ಸ್ನ ಆಡಂಬರತೆ ಇದ್ದಿಲ್ಲ. ಇದನ್ನು ನಮಗೆ ಮಾಡಿ ತೋರಿಸೋದು ಕೇಳಿದ್ವಿ ನಾವು. ಮುಂದಿನ ಎಪಿಸೋಡಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ, ಬಂದಿದ್ದೀನಿ. ಮೈಸೂರು ಪಾಕ್ ಅಹಲ್ಯಾಬಾಯಿ ಅವ್ರದ್ದು, ನೋಡ್ಬೋಣ ಅದು ಬನ್ನಿ. ಅಮ್ಮ ಬಹಳ ದಿನಗಳ ನಂತರ ತುಂಬಾ ಖುಷಿ ಆಯ್ತು. ಅಮ್ಮ ಅವರು ಇಷ್ಟೊಂದು ಆರ್ಡರ್ ಬರ್ತದೆ ಈಗ, ಸಿಕ್ಕಾಪಟ್ಟೆ ಬಿಸಿ. ನಾವು ಟೈಮ್ ಮಾಡ್ಕೊಂಡು ಬರ್ಬೇಕು. ಖಂಡಿತ ತುಂಬಾನೇ ಕೆಲಸಗಳು. ಖುಷಿ ಆಗ್ತದೆ. ಫುಲ್ ಬಿಸಿ ಆಗಿರ್ತಾರೆ ಇಲ್ಲಿ. ಈ ಮಧ್ಯ ನಾನು ಹೋದ ಎಪಿಸೋಡಲ್ಲಿ ಹೇಳಿದ್ದೆ ನಿಮಗೆ, ಮೈಸೂರು ಪಾಕ್ ಕೊಟ್ಟಿದ್ದೆ ತಿನ್ನಕ್ಕೆ. ಆಗ್ಲೇ ಹೇಳಿದೆ ವೀಕ್ಷಕರಿಗೆ, ಅದ್ಭುತವಾದ ರುಚಿಯಾಗಿತ್ತು. ಅದು ರೆಗ್ಯುಲರ್ ಮೈಸೂರು ಪಾಕ್ ತರ ಇದ್ದಿಲ್ಲ, ಬೇರೆ ತರ, ಹಳೆ ಕಾಲದ್ದು ನಾವು ಮಾಡೋ ಶೈಲಿನಲ್ಲಿ ಇವಾಗ ನಿಮಗೆ ತೋರಿಸ್ತೀವಿ. ಅದು ನೋಡೋದಕ್ಕೂ ಬೇರೆ ತರ ಇತ್ತು, ಟೇಸ್ಟು ಹಂಗೆ ಇತ್ತು. ನಾನಂತೂ ತಿಂದಿದ್ದಿಲ್ಲ, ನಿಮ್ಗೆ ತೋರಿಸ್ಬೇಕು ಅಂತ ನಾನು ಇವತ್ತು ಬಂದ್ಬಿಟ್ಟಿದ್ದೀನಿ. ಖಂಡಿತ ಎಲ್ಲ ಇಟ್ಕೊಂಡಿದ್ದೀರಾ? ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಹಳೆ ಕಾಲದ ಮೈಸೂರು ಪಾಕಿಂದು ರುಚಿಕರ ಮೈಸೂರು ಪಾಕಿನ ಇಂಗ್ರೀಡಿಯೆಂಟ್ ಎಲ್ಲ ತೋರಿಸ್ತೀನಿ. ಇವಾಗ 1 ಲೋಟ ಕಡಲೆ ಹಿಟ್ಟು. ನೀವು ಎಷ್ಟಕ್ಕೆ ಮಾಡ್ಕೊಳ್ತಿದ್ದೀರಿ ಇವತ್ತು? ಈ 1 ಲೋಟ ಕಡಲೆ ಹಿಟ್ಟು ಮಾಡ್ತಾ ಇದ್ದೀನಿ. ಇದ್ರೊಳಗೆ ಒಂದು 25 ಪೀಸ್ ಮೈಸೂರು ಪಾಕ್ ಆಗತ್ತೆ. ಓಹೋ. ಇವಾಗ 1 ಲೋಟ ಕಡಲೆ ಹಿಟ್ಟು ಹಾಕೊಂಡಿದೀವಿ, 1 ಲೋಟ ಸಕ್ಕರೆ ಹಾಕಿದ್ದೀನಿ, ಇನ್ನೊಂದು 3/4 ಲೋಟ ಹಾಕ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಕರಗೋಷ್ಟು ನೀರ್ ಹಾಕೋಬೇಕು. ಬರ್ತಿ ಇದಕ್ಕೂ ಸ್ವಲ್ಪ ಸಕ್ಕರೆ ಮುಳುಗೋಷ್ಟು ನೀರ್ ಹಾಕಬೇಕು. ಇದನ್ನ ಇವಾಗ ಒಲೆ ಮೇಲೆ ಇಟ್ಟು ಪಾಕಕ್ಕೆ ರೆಡಿ ಮಾಡ್ಕೋಬೇಕು. ಸಕ್ಕರೆ ಕುದಿಯೋವರೆಗೂ ಕಡಲೆ ಹಿಟ್ಟನ್ನ ಎಣ್ಣೆ ಒಳಗೆ ಕಲ್ಸ್ಕೊತೀವಿ. ಇವಾಗ ಎಣ್ಣೆ 1 ಲೋಟದಷ್ಟು ಹಾಕಿ ಹಿಟ್ಟು ಕಲ್ಸ್ಕೋಬೇಕು. 1 ಲೋಟ ಅಷ್ಟು ಹಾಕ್ಬೇಕಾ? 1 ಲೋಟ ಅಷ್ಟು ಎಣ್ಣೆ ಹಾಕಿ ಹಿಟ್ಟನ್ನ ಸರಿಯಾಗಿ ಗಂಟಿಲ್ದೆ ಕಲಿಸ್ಕೋಬೇಕು. ಗಂಟಿಲ್ದೆ ಕಲಿಸ್ಕೋಬೇಕು. ಈ ಎಣ್ಣೆ ಒಳಗೆ ಕಡಲೆ ಹಿಟ್ಟು ಕದಡ್ಕೊಂಡು ಎಲ್ಲ ಸರಿಯಾಗಿ ಹದದಲ್ಲಿ ಇರಬೇಕು. ಈ ಹಿಟ್ಟನ್ನ ಆ ಪಾಕದಲ್ಲಿ ಸುರಿಬೇಕು. ಸಾಕು, ಎಲ್ಲ ರೆಡಿ ಆಗಿದೆ. ಅದು ಸಕ್ಕರೆ ಪಾಕಕ್ಕೆ ಇಟ್ಟಿದ್ದೀವಿ. ಸಕ್ಕರೆ ಕರಗಿದ ತಕ್ಷಣ ಈ ಕಡಲೆ ಹಿಟ್ಟು ಕದಡಿನ ಬಾಂಡ್ಲೆ ಒಳಗೆ ಹಾಕೋಬೇಕು. ಈ ಕರ್ಗೋಗಿದೆ, ರೆಡಿ ಆಗಿದೆ. ಅತಿ ಸುಲಭವಾಗಿ ಮಾಡ್ಕೊಳ್ಳೋ ಅಂತ ಮೈಸೂರು ಪಾಕ್. ಹೌದೌದು, ಎಂತವರು ಕಲಿಬಹುದು, ಆ ತರ ಇದೆ. ಇವಾಗ ತುಪ್ಪ ಲೋಟಕ್ಕೆ ಹಾಕಿಟ್ಕೊಂಡು ಮೇಲ್ ತುಪ್ಪ ಹಾಕ್ತಾ ಇರ್ಬೇಕು. ಎಣ್ಣೆ ಎಲ್ಲ ಸಮನಾಗಿ ಕೂಡ್ಕೊಂಡಿದೆ. ಇವಾಗ ಈ ಹಂತಕ್ಕಿದ್ದಾಗ ತುಪ್ಪ ಹಾಕೋಬೇಕು. ಅದು 1 ಲೋಟನೇ ಹಾಕೋಬೇಕು? 1 ಲೋಟನೇ ಹಾಕೋಬೇಕು. 1 ಲೋಟ ತುಪ್ಪ ಈ ಹಂತಕ್ಕೆ. 1 ಲೋಟ ಎಣ್ಣೆ, 1 ಲೋಟ ತುಪ್ಪ ಸರಿಯಾಗ್ಬಿಟ್ಟು. ಈ ತರ ಇದನ್ನ ಕೈನ ತಿರ್ಗಿಸ್ತಾನೆ ಇರ್ಬೇಕಾ? ಎಷ್ಟು ತಿರ್ಗಿಸ್ಬೇಕು? ಇಲ್ಲ, ಎಣ್ಣೆ ಸಕ್ಕರೆ ತುಪ್ಪ ಒಂದಾಗೋ ತನಕ ತಿರ್ಗಿಸ್ತಾ ಇರ್ಬೇಕು. ಅಕಸ್ಮಾತ್ ಕಮ್ಮಿ ಬಿದ್ರೆ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಂಡು ಇವಾಗ ಅದು ಗೂಡ್ ಬಿಡೋ ತನಕ ತಿರ್ಗಿಸ್ಬೇಕು. ಮತ್ತೆ ಗೂಡ್ ಬರ್ಬೇಕು, ಚೆನ್ನಾಗಿ ಗಟ್ಟಿ ಆಗ್ಬೇಕು. ಗಟ್ಟಿ ಆದ್ಮೇಲೆ ಬಾಣಲೆಯಿಂದ ಹೊರಗೆ ಬರೋಷ್ಟು ಗಟ್ಟಿ ಆಗ್ಬೇಕು.
ಅಂದ್ರೆ ಅದು ಎದ್ದೇಳ್ತಿರ್ಬೇಕು. ಎದ್ದೇಳ್ಬಿಟ್ಟು ಹೊರಗಡೆ ಸುತ್ತಬೇಕು, ಒಳಗಲ್ಲೇ ಪಾತ್ರೆಗೆ ಅಂಟ್ಕೋಬಾರ್ದು. ಆ ತರ ಆದಾಗ ತೆಗೆದು ತಟ್ಟೆಗೆ ಹಾಕ್ಬೋದು. ಅಲ್ಲಿವರೆಗೆ ತಿರ್ಗಿಸ್ತಾನೆ ಇರಬೇಕು, ತಿರುಗಿಸ್ಬೇಕು. ಒಂದು 15 ಮಿನಿಟ್ಸ್ ಬೇಕು. ಇಷ್ಟು ಚೇಂಜ್ ಆಗಿದೆ ಇವಾಗ. ಈಗ ಹದ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಬರಬೇಕು. ಮೇಲೊಂದು ಸ್ವಲ್ಪ ತುಪ್ಪ ಹಾಕೊಂಡಿಯಪ್ಪ ನೀನು. ಬರ್ತಾ ಇದೆ, ಘಮ ಬರ್ತಾ ಇದೆ. ಈಗ ಘಮ ಬರ್ತಾ ಇದೆ. ಇನ್ನೇನು ರೆಡಿನೂ ಆಗ್ತಾ ಇದೆ. ಗುಳ್ಳೆ ಎಲ್ಲ ಗೂಡು ಬಿಡ್ತಾ ಇದೆ. ಎದ್ದೇಳ್ಬೇಕದು. ಪಾತ್ರೆಯಿಂದ ಹೊರಗೆ ಬರೋಂಗೆ ಆಗ್ಬೇಕು. ಇವಾಗ ಪಾತ್ರೆಯಿಂದ ಹೊರಗಡೆ ಬರೋಕ್ಕೆಲ್ಲ ರೆಡಿ ಆಗಿದೆ. ಇವಾಗ ತೆಗೆದು ತಟ್ಟೆಗೆ ಹಾಕ್ಬಹುದು. ಹಾಗೆ ಹೋಯ್ತು. ಈ ಮೈಸೂರು ಪಾಕು ತಟ್ಟೆಗೆ ಹಾಕ್ಬೇಕಾದ್ರೆ ತಟ್ಟೆಗೆ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ರೆ ಮೈಸೂರು ಪಾಕು ಬೇಗ ಬಿಡುತ್ತೆ. ಹಿಂಗೆ ಬರಬೇಕು. ಇದೇ ಸರಿಯಾದ ಮೈಸೂರು ಪಾಕು. ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಕಲರ್ ಇನ್ನು ಬೇರೆ ತರ ಬದಲಾಗತ್ತೆ. ಕಲರ್ ಬರುತ್ತೆ. ಸ್ವಲ್ಪ ಸಕ್ಕರೆ ಹಾಕ್ಬೇಕು. ಇನ್ನೊಂದು 15 ನಿಮಿಷ ಬಿಟ್ರೆ ಇದು ಕೂಲಾಗಿ ನಮ್ಮ ಕೊಯ್ದು ರೆಡಿ ಆಗತ್ತೆ. ಮೈಸೂರು ಪಾಕ್ ರೆಡಿ. ಮೈಸೂರು ಪಾಕ್ ರೆಡಿ. ಇವಾಗ ಮೈಸೂರು ಪಾಕು ತಟ್ಟೆಯಿಂದ ಬಿಡಕ್ ರೆಡಿ ಆಗಿದೆ. ಇವಾಗ ಇದನ್ನು ಕೊಯ್ದು 15 ನಿಮಿಷ ಇದು ಆರಕ್ಕೆ ಬಿಟ್ಟಿದ್ದೀವಿ. ಇದೆಲ್ಲ ಆರಿದೆ. ಇವಾಗ ಇಷ್ಟು ಬಿಸಿ ಇದ್ರೆ ಕೊಯ್ಯಕ್ಕಾಗತ್ತೆ, ಏನೂ ತೊಂದರೆ ಇಲ್ಲ. ತುಪ್ಪ ಸವರ್ಕೊಂಡಿದ್ದೀವಿ, ಅದು ಇವಾಗ ಬಂದ್ಬಿಡುತ್ತೆ ಕ್ಲೀನಾಗಿ. ತುಪ್ಪ ಸವರ್ಕೊಂಡಿದ್ದೀವಿ, ಇನ್ನು ನೀಟಾಗಿ ಬರುತ್ತೆ. ಇವಾಗ ತೆಗೆದು ಸರ್ವ್ ಮಾಡಕ್ ರೆಡಿ ಮಾಡ್ಕೋಬಹುದು. ನಾನು ಹೋದ್ ಸತಿ ನೋಡಿದ್ದೆ ನಿಮ್ಗೆ ಮಾಡಿದ್ ಯಾವ್ದೋ ಆರ್ಡರ್ ಇತ್ತು. ಹೌದು, ಹಂಗೆ ಬಂದಿದೆ. ಹೌದಾ? ಈ ಮೈಸೂರು ಪಾಕು ಪ್ಯೂರ್ಲಿ ಮನೆಗಳಿಗೆ ಊಟಕ್ಕೆ ಸರ್ವ್ ಮಾಡ್ಕೊಳ್ಳೋ ಅಂತ ಮೈಸೂರು ಪಾಕ್ ಇದು. ಅದಕ್ಕೆ ನಮ್ಗೆ ಉದ್ದ ಕಟ್ ಮಾಡಕ್ ಬರಲ್ಲ, ಸ್ಕ್ವೇರ್ ಆಗಿ ಮಾಡಿದ್ದೀವಿ. ಓಕೆ ಓಕೆ. ಅಪ್ಪಟ ಮೈಸೂರು ಪಾಕ್ ನೋಡಿ. ಹಿಂಗ್ ಬಂದ್ಬಿಡ್ಬೇಕು. ಇವಾಗ ತಟ್ಟೆಯಿಂದ ಮೈಸೂರು ಪಾಕ್ ತಗೊಂಡಿದ್ದೀವಿ. ಈ ತರ ಸಕ್ಕರೆ ಹಾಕಿದ್ರೆ 3 ಕಲರ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೈಸೂರು ಪಾಕ್. ಇವಾಗ ಅದು 3 ಕಲರ್ ಬಂದಿರೋದು ಕಾಣತ್ತೆ. ಒಂದ್ಸತಿ ಗಮನ ಇಟ್ಟು ನೋಡ್ಕೊಂಡ್ರೆ ಚೆನ್ನಾಗಿದೆ, ಹದವಾಗಿ ತೆಗಿಬಹುದು. ಇದು ಹಳೆ ಕಾಲದ್ದು ನನ್ನ ಶೈಲಿಯ ಮೈಸೂರು ಪಾಕು. ಬಿಸಿಯಾಗಿ ಮಾಡಿಕೊಂಡು ತಿಂದು ರುಚಿ ನೋಡಿ ಕಾಮೆಂಟ್ಸ್ ಹಾಕಿ. ನಾವು ಇದು ಇಂದಿರಾನಗರದಿಂದ ಬರ್ತಾ ಇದ್ದೀವಿ. ಮೀನ್ಸ್ ಒಂದು ಆರ್ಡ್ರ್ ಇತ್ತು, ಮೈಸೂರು ಪಾಕ್ ಆರ್ಡ್ರದ್ದು. ತಿಂದ್ವಿ, ತುಂಬ ಸೂಪರಾಗಿದೆ ರುಚಿ ಇದ್ದು. ಇದು ನಮ್ಮ ಅಜ್ಜಿ ಮಾಡೋ ಥರನೇ ಇದೆ. ಮೀನ್ಸ್ ಅದು ಬಿಸಿಯಾಗಿ ತಿಂತಾಯಿದ್ವಿ. ವೆರಿ ಡಿಲಿಷಿಯಸ್. ಇದು ನಾವು ಪ್ರೀವಿಯಸ್ ವೀಡಿಯೋಸ್ ಇವ್ರು ನೋಡ್ತಾ ಇದ್ವಿ, ತುಂಬ ಚೆನ್ನಾಗಿತ್ತು ಆಲ್ ವಿಡಿಯೋಸು. ಪ್ಲಸ್ ಈ ವಿಡಿಯೋಸ್ ನನಗೆ ತುಂಬ ಸ್ಪೆಷಲ್ ವಿಡಿಯೋ ಇದು. ತಿಂದಿರೋದು ಈ ಮೈಸೂರು ಪಾಕ್ ಟೇಸ್ಟು ಎಲ್ಲ ಫ್ಯಾಂಟಾಸ್ಟಿಕ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚೆನ್ನಾಗಿದೆ. ಇದಾಗಲೇ ಟೇಸ್ಟ್ ಮಾಡಿದ್ದೆ. ಇವತ್ತು ಇನ್ನೊಂದು ಅವಕಾಶ ನಿಮ್ಮಿಂದ ನನಗೆ ಸಿಕ್ಕಿದೆ, ಟೇಸ್ಟ್ ಮಾಡ್ಬಿಡ್ತೀನಿ. ಅಹಲ್ಯಾಬಾಯಿ ಅಮ್ಮರ ಕೈ ರುಚಿ ಮೈಸೂರು ಪಾಕ್ ಅಂದರೆ ಜಾಸ್ತಿ ಹೇಳೋದೇನಿದೆ, ಟೇಸ್ಟ್ ಮಾಡೋದೇ ಫಸ್ಟು. ರುಚಿ ನೋಡೋಕ್ಕೆ ಕಾಯ್ತಾ ಇದ್ದೀನಿ ನಾನು. ಪಾರ್ಟ್ 1 ಪಾರ್ಟ್ 2 ಅಂತಾರಲ್ಲ ಹಂಗೆ, ಸೈಡ್ ಎ ಸೈಡ್ ಬಿ, ಜಿರಾಕ್ಸ್ ಕಾಪಿ. ನಾನೇನು ಫಸ್ಟ್ ಟೇಸ್ಟ್ ಮಾಡಿದ್ದೆ ಅವತ್ತು ಅದರಂಗೆ ಇನ್ನೂ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಟೇಸ್ಟ್ ಇದೆ. ಅಷ್ಟು ರುಚಿಯಾಗಿದೆ. ಇದು ಕಮರ್ಷಿಯಲ್ ಮೈಸೂರು ಪಾಕ್ ಥರ ಕಾಣಲ್ಲ. ನೀವೇನು ನೋಡ್ತೀರಿ ಎಲ್ಲ ಕಡೆಗೆ ಕಲರ್ಫುಲ್ಲಾಗಿ ಕಲರ್ ಹಾಕಿ ಆ ಮೆರುಗಿದ್ಬಿಟ್ಟು ರುಚಿ ಇರಲ್ಲ, ಹಂಗಿಲ್ಲ. ಇದು ಅಪ್ಪಟವಾಗಿ ಗೂಡಾಗಿ ಹಳೆ ಶೈಲಿ ಅಂದ್ರಲ್ಲ ಅದನ್ನು ಒತ್ತಿ ಹೇಳಿದರು. ಆ ಒತ್ತಿ ಹೇಳೋ ರುಚಿ ಬಾಯಲ್ಲಿ ಕಾಣುತ್ತೆ. ಮಕ್ಕಳಂತೂ ಟಿಫಿನ್ ಬಾಕ್ಸ್ ಕೇಳ್ತಾ ಇದ್ದೀರಿ ನೀವು, ಲಂಚ್ ಬಾಕ್ಸ್ ಒಂದು ಯಾವ್ದಾದ್ರು ಒಂದು ಸ್ನ್ಯಾಕ್ಸ್ ತೋರಿಸಿ ಅಂತ ಮೈಸೂರು ಪಾಕ ತೋರಿಸ್ಬಿಟ್ಟಾರೆ. ಅಲ್ಲಿ ಇಲ್ಲಿ ಹೋಗಿವ್ರು ಏಕೆ ಅಂತಾರಲ್ಲ ಹಂಗೆ, ಅಲ್ಲಿ ಇಲ್ಲಿ ಯಾಕೆ ಹೋಗೋದು? ನಮ್ಮ ಅಹಲ್ಯಾಬಾಯಿ ಅಮ್ಮವ್ರದ್ದೇ ಮೈಸೂರು ಪಾಕ್ ನೋಡ್ಬಿಡೋಣ. ನಾವು ಬಂದಿರೋದಕ್ಕೆ ಏನು ಮೋಸ ಆಗಿಲ್ಲ. ಅದ್ಭುತವಾದ ಒಂದು ಮೈಸೂರು ಪಾಕ್ ಕೊಟ್ಟಿದ್ದಾರೆ, ಸಾಫ್ಟಾಗಿ ನೋಡಿ. ಕಡಲೆ ಹಿಟ್ಟು ಹೇಳ್ತೆ ಗೊತ್ತು ನಿಮಗೆ, ಸಕ್ಕರೆ ಹೇಳ್ತೆ ಹೇಳಿದರು. 1 ಲೋಟ ಕಡಲೆ ಹಿಟ್ಟು, 1 ಲೋಟ ಸಕ್ಕರೆ, ಆಮೇಲೆ ಮತ್ತೆ 1 ಲೋಟ ಎಣ್ಣೆ, 1 ಲೋಟ ತುಪ್ಪ. ನೀವು ಸಮಯ ಕೊಟ್ಟು ತಾಳ್ಮೆಯಿಂದ ಮಾಡಿಬಿಟ್ರೆ ಒಂದು ಒಳ್ಳೆ ಮೈಸೂರು ಪಾಕ್ ರೆಡಿ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ. ನಾನು ಮುಗಿಸ್ತೀನಿ. ನೀವು ಕಾಮೆಂಟ್ಸ್ ಹಾಕಿ ಮಾಡಿದ ನಂತರ ಟೇಸ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆ ಇನ್ನೂ ಅದ್ಭುತವಾದ ರೆಸಿಪಿ ನೋಡ್ಬಿಡೋಣ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.